ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಪ್ರತಿ ವರ್ಷ ಡಿಸೆಂಬರ್ 10ರಂದು ವಿಶ್ವದಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಆಚರಣೆ ಮಾಡಲು 1948ರಲ್ಲಿ ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಮಾನವ ಹಕ್ಕುಗಳ ವಿಶ್ವ ಘೋಷಣೆ ಮಾಡಲಾಗಿದ್ದರೂ ಸಹ ಪ್ರತಿ ವರ್ಷವೂ ಮಾನವ ಹಕ್ಕುಗಳ ದಿನಾಚರಣೆ ಆಚರಣೆ ಮಾಡದೆ ಕೈಬಿಟ್ಟಿರುವ ತಾಲೂಕು ಆಡಳಿತ ಈ ವರ್ಷದಿಂದ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡಲೇಬೇಕು. ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಮಾನವ ಹಕ್ಕುಗಳ ಕಮಿಟಿ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡರವರು ಶಿಡ್ಲಘಟ್ಟ ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದರು. ತುಂಬಾ ಸಂತೋಷ ಆಯ್ತು ಮಾಡಿರೋ ಕೋವಿಡ್ ಟೈಮ್ ಅಲ್ಲೆಲ್ಲ ಈ ತರ ಇರ್ಲಿ, ಜನಸೇವೆ ನಿಮ್ ಸಂಘದ ಸಹಕಾರ ಹಾಗೆ ಇರ್ಲಿ. ನಮ್ಮ ತಾಲೂಕಲ್ಲಿ ಇಡೀ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಕೊಂಡ್ರೆ ಬೈರೇಗೌಡರು ಏನು ಅಂತ ಹೇಳಿ ಒಂದು ಸಂಘಟನೆ ಕಟ್ಕೊಂಡು ಅಧಿಕಾರಿಗಳು ಬಂದು ದುಡ್ಡು ತಕೊಂಡು ನಾವು ಹೋಗಿ ಎಲ್ಲ ಕಾರ್ಯಕ್ರಮ ಮಾಡೋಂಥ ವ್ಯಕ್ತಿ ನಾವಲ್ಲ. ನಮ್ಮ ಟೀಮಲ್ಲಿ ಎಲ್ಲ ಸ್ವತಃವಾಗಿ ನಾವೇ ಕೈಯಿಂದ ಹಾಕೊಂಡು ಅದು ಯಾವುದೇ ವಿಚಾರವಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾವ್ದು ಸಮಾನ ಇದು ಯಾವುದು ಪ್ರಗತಿಪರ ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಟೋಟಲ್ ಅದು ನಾವೇ ಮುಂದೆ ನಿಂತು ಆ ಕಾರ್ಯಕ್ರಮ ಮಾಡಿಸಿದ್ವಿ. ಮಾಡಿ ಇಂಥ ಸಹಕಾರ ಇರುತ್ತೆ. ಈ ತರ ಯಾವುದೇ ನೋವಾಗ್ತಾರೇನಂತಂದ್ರೆ ಮಾನವ ಹಕ್ಕುಗಳೊಂದು ಮೌನತ್ವ ಕಸಿದುಕೊಳ್ಳುವಂತ ಕೆಲಸ ಈಗ ಆಗ್ತಾ ಇದೆ. ಇಲ್ಲ, ನಮ್ದು ಯೂಶಲಿ ಏನಿರುತ್ತೆ ಪಟ್ಟಿಯಲ್ಲಿ ಅದನ್ನ ಆಚರಣೆ ಮಾಡಿರ್ತೀವಿ. ಗಮನದಲ್ಲಿ ಬಂದಿಲ್ಲ, ಹೇಳಿರೋದ್ರಿಂದ ಬೇಕಿದ್ರೆ ಆಚರಣೆ ಮಾಡಿ, ಅದ್ರಲ್ಲೇನಿದೆ ಆಚರಣೆ ಮಾಡೋದು ಖಂಡಿತ. ಥ್ಯಾಂಕ್ ಯು. ನಗರದ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಕುಮಾರಿ ಗಗನ ಸಿಂಧೂರ್ ಅವರಿಗೆ ಮಾನವ ಹಕ್ಕುಗಳ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನಾಚರಣೆ ಹಮ್ಮಿಕೊಳ್ಳುವ ಬಗ್ಗೆ ಮನವಿಯನ್ನ ನೀಡಿ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಮನುಷ್ಯನ ಮೇಲಿನ ಶೋಷಣೆಯ ಜಾಗೃತಿಯತ್ತ ಬಲವಾದ ಹೆಜ್ಜೆ ಹಾಕಬೇಕಾಗಿದೆ. ಮಾನವ ಹಕ್ಕುಗಳ ದಿನದ ಅಂಗವಾಗಿ ಮನುಷ್ಯನಿಗೆ ಜನ್ಮಸಿದ್ಧವಾಗಿ ಲಭಿಸುವ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಗೌರವದ ಹಕ್ಕುಗಳ ರಕ್ಷಣೆಯ ಕುರಿತು ಸಮಾಜದಲ್ಲಿ ಜಾಗೃತಿಯನ್ನ ಹೆಚ್ಚಿಸುವ ಕೆಲಸ ವ್ಯಾಪಕವಾಗಿ ನಡೆಸಬೇಕಾಗಿದೆ. ಮಾನವ ಹಕ್ಕುಗಳ ಸುಧಾರಣೆಗಾಗಿ ಶ್ರಮಿಸಿದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ಮೌಲ್ಯಗಳನ್ನು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನವಾಗಿ ದೊರಕುವಂತೆ ಅಂದಿಗೆ ಬದ್ಧರಾಗಿದ್ದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಸ್ಡಮ್ ನಾಗರಾಜು, ಶೆಟ್ಟಹಳ್ಳಿ ರವಿ ಪ್ರಕಾಶ್, ಕುಂದಲಗುರ್ಕಿ ನಟರಾಜ್, ಅಶ್ವತ್ಥಪ್ಪ, ಆನೆಮಡ್ಗು ವೆಂಕಟೇಶಪ್ಪ, ಪ್ರಕಾಶ್, ಅಬ್ಲೂಡು ಮಧು, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಸ್ನೇಹಿತರೆ, ಏನು ಈ ದಿನ ಅಂತಂದರೆ ಶಿಡ್ಲಘಟ್ಟ ತಾಲೂಕು ಕಚೇರಿ ಕಡೆಯಿಂದ ವಿಶ್ವ ಮಾನವ ದಿನಾಚರಣೆ ಅಂತಂದು ನಿನ್ನೆ ಸಮಯ ಒಂದು 8 ಗಂಟೆಯಲ್ಲಿ ಎಲ್ಲ ಒಂದು ಸಂಘ ಸಂಸ್ಥೆಗಳಿಗೆ ಒಂದು ಆದೇಶ ಪ್ರತಿಯನ್ನು ಕೂಡ ರವಾನೆ ಮಾಡಿರುತ್ತಾರೆ. ಅಂದ ಹಾಗೆ ನಾವು ಸಹ ಈ ಸಭೆಗೆ ಹಾಜರಾಗಿದ್ದೇವೆ. ಹಾಜರಾಗಿ ಇಲ್ಲಿ ಪ್ರಸ್ತಾವನೆ ಮಾಡಿದಾಗ ಏನಪ್ಪ ಅಂದರೆ ಇಡೀ ವಿಶ್ವಾದ್ಯಂತ ಟೋಟಲ್ ಆಗಿ ಇಡೀ ವಿಶ್ವಾದ್ಯಂತ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಎಂದು ವಿಶ್ವಾದ್ಯಂತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಾರೆ. ಡಿಸೆಂಬರ್ 10ನೇ ತಾರೀಕು ಪ್ರತಿಯೊಬ್ಬ ಅಧಿಕಾರಿಗಳಿಗೂ, ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಹಾಗೂ ಮಾನ್ಯ ನ್ಯಾಯಾಧೀಶರು ಏನು ವಕೀಲರು ಆದಂತಹ ಪ್ರತಿಯೊಬ್ಬರು ಸಹ ಈ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಎಂದು ಆಚರಣೆ ಮಾಡುತ್ತಾರೆ. ಹಾಗಾಗಿ ಇತ್ತೀಚೆಗೆ ಏನಪ್ಪ ಆಗ್ಬಿಟ್ಟೈತೆ ಅಂತಂದರೆ ಸರ್ಕಾರ ಕಚೇರಿಗಳಲ್ಲಿ ಅಧಿಕಾರಿಗಳು ಕೂತಿರ್ತಕ್ಕಂಥ ಸೇವೆ ಮಾಡ್ತಿರ್ತಕ್ಕಂಥ ಹಕ್ಕುಗಳು ಏನು ಅಂತ ಕೂತಿರ್ತಕ್ಕಂಥ ಅಧಿಕಾರಿಗಳಿಗೆ ಆ ಹಕ್ಕದ ಸೀಟು ಗೊತ್ತಿಲ್ಲ ಬೆಲೆ ಅಂತಂದ ಮೇಲೆ ಈ ಅಧಿಕಾರಿಗಳು ಇಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನೋದೇ ನಮ್ಮದೊಂದು ಪಾಯಿಂಟ್ ಆಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಅವರದೇ ಆದಂಥ ಒಂದು ಹಕ್ಕುಗಳನ್ನು ಒಳಗೊಂಡಿರುತ್ತದೆ. ಆ ಹಕ್ಕುಗಳನ್ನು ಈ ದಿನದಲ್ಲಿ ಕಸಿದುಕೊಳ್ಳುವಂತ ಕೆಲಸ ಈ ಅಧಿಕಾರಿಗಳು ಮಾಡುತ್ತಿದ್ದಾರೆ.
ಏನಪ್ಪ ಅಂತಂದ್ರೆ, ಒಬ್ಬ ಅಧಿಕಾರಿಯು ಕಚೇರಿಯಲ್ಲಿ ಹೋದಾಗ ಜನಸಾಮಾನ್ಯರಿಗೆ ಆ ಹಕ್ಕುಗಳನ್ನು ಜನಸಾಮಾನ್ಯರಿಂದ ಕಿತ್ತುಕೊಳ್ಳುವಂತ ಕೆಲಸ ಈ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಕಾರಣ ಇಷ್ಟೇ, ಆ ಹಕ್ಕುಗಳು ಜನಸಾಮಾನ್ಯರಿಗೆ ಗೊತ್ತಾದರೆ ಎಲ್ಲಿ ಜನರು ನಮ್ಮ ಮೇಲೆ ತಿರುಗಿ ಬೀಳುತ್ತಾರೆ ಅನ್ನೋ ಒಂದು ವಿಚಾರವಾಗಿ ಇದನ್ನ ಅಧಿಕಾರಿಗಳು ಮರಿಮಾಚುತ್ತಾ ಇದ್ದಾರೆ, ಇದನ್ನ ಬಚ್ಚಿಡಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ, ಪ್ರತಿಯೊಬ್ಬ ಸಾಮಾನ್ಯನಿಗೂ ಸಹ ಅವನದೇ ಆದಂತಹ ಒಂದು ಹಕ್ಕು ಇದೆ. ಇವತ್ತಿನಿಂದಲೇ ಏನಾಗ್ಬಿಟ್ಟೈತೆ ಅಂತಂದ್ರೆ, ಯಾರೋ ರಾಜಕೀಯ ವ್ಯಕ್ತಿಗಳಿಂದ ಮಣಿದು ಅವ್ರ ಕಡೆಯಿಂದ ಒಂದಷ್ಟು ಪ್ರಮೋಷನ್ ತರ ತಗೊಂಡು ಅವ್ರು ಓದಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೂ ಇವ್ರು ಬಂದಿರೋ ಕೂತಿರೋ ಸೀಟಕ್ಕೂ ಕೂಡ ಬೆಲೆ ಇಲ್ದಿರತಕ್ಕಂತ ಆಗಿದೆ. ಯಾರೋ ಬೇರೆ ಹುದ್ದೆಯಲ್ಲಿ ಯಾವುದೋ ಒಂದು ಪದವಿಯನ್ನು ಪಡೆದಿರ್ತಾರೆ, ಇಲ್ಲಿ ಬಂದು ಆ ಸೀಟಲ್ಲಿ ಕೂತಿರ್ತಾರೆ, ಆ ಸೀಟಿನ ಬೆಲೆನೇ ಗೊತ್ತಿಲ್ಲ, ಆ ಸೀಟಿನ ಹಕ್ಕೇ ಅವ್ರಿಗೆ ಗೊತ್ತಿಲ್ಲ ಅಂತಂದ ಮೇಲೆ ಇನ್ನು ಯಾವ ರೀತಿಯಲ್ಲಿ ಇವರು ಈ ಅಧಿಕಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲರೂ ಇವ ದಿನಗಳಲ್ಲಿ ಯೋಚನೆ ಮಾಡಬೇಕಾಗಿರ್ತದೆ. ಸ್ನೇಹಿತರೆ, ಇವತ್ತು ಒಂದೇ, ನಾಳೆ ಡಿಸೆಂಬರ್ 10ನೇ ತಾರೀಕು ಇರೋದ್ರಿಂದ ಪ್ರತಿಯೊಬ್ಬ ಅಧಿಕಾರಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮಗೆ ಸಂವಿಧಾನ, ನಮ್ಮ ಹಕ್ಕನ್ನು ಇವತ್ತಿನಿಂದಲೇ ಏನಾಗ್ಬಿಟ್ಟೈತೆ ಅಂತಂದ್ರೆ, ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಬಿಟ್ಟು ಅವ್ರಿಗೊಂದು ಹೂವಾರ ನೇತಾಕ್ಬಿಟ್ರೆ ಮುಗಿತು ಅನ್ಕೊಂಡ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳು. ಆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಒಂದು ಹಕ್ಕುಗಳನ್ನ ಜನಸಾಮಾನ್ಯರು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬ ಜನಸಾಮಾನ್ಯರು ತಿಳ್ಕೊಬೇಕು ಅದನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ಹಕ್ಕುಗಳನ್ನ ಬರೆದಿದ್ದಾರೆ, ನಮಗೆ ಏನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಜನಸಾಮಾನ್ಯರು ಸಹ ಇದನ್ನ ತಿಳ್ಕೊಳ್ಬೇಕು. ಅದನ್ನ ಮರೆಮಾಚುವಂತ ಕೆಲಸ ಯಾರೋ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತದ ಸುಳ್ಳು. ರಾಜಕೀಯ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಅದನ್ನ ಈ ದಿನ ಮರೆಮಾಚ್ತಾ ಇದ್ದಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಬೇಕು. ಆ ಸಂವಿಧಾನದಲ್ಲಿ ಏನಿದೆ, ಆ ಸಂವಿಧಾನದಲ್ಲಿ ಏನು ಇಲ್ಲ ಅನ್ನಂಥದ್ದು ಪ್ರತಿಯೊಬ್ಬರು ಸಹ ಅದನ್ನ ಎಚ್ಚೆತ್ಕೊಂಡ್ರೆ ಇಲ್ಲಿ ಜನಸಾಮಾನ್ಯನಾಗಿ ನೀವೆಲ್ಲರೂ ಬದುಕಕ್ಕ ಇಲ್ಲಿ ಕಾಲಾವಕಾಶ ಮುಂದಿನ ದಿನದಲ್ಲಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಸರ್ವನಾಶ. ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮೇಡಮ್ ಅವರೇ, ನಾಳೆ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಇದೆ, ಡಿಸೆಂಬರ್ 10ನೇ ತಾರೀಕು. ಇದ್ರ ಬಗ್ಗೆ ತಾವು ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ, ನಮ್ ಗಮನಕ್ಕೆ ಬಂದ್ರೆ ಇವತ್ತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ದಂಡಾಧಿಕಾರಿಗಳು ಇವತ್ತು ನಾವು ಮೆಮೋರಿಯಂ ಕೊಟ್ಟ ಮೇಲೆ ಅವ್ರ ಮೈಂಡಿಗೆ ಬಂದಿದೆ ಅಂತಂದ ಮೇಲೆ ಇವ್ರು ಯಾವ ಮಟ್ಟಕ್ಕೆ ಇಲ್ಲಿ ನಿರ್ಲಕ್ಷಿತವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡಬೇಕು ಸ್ನೇಹಿತರೆ. ಇವತ್ತು ತಾವೆಲ್ಲರೂ ಇದನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು. ನಾಳೆ ಏನಾದರೂ ವಿಶ್ವ ಮಾನವ ಹಕ್ಕು ದಿನಾಚರಣೆ ಒಂದು ವೇಳೆ ಮಾಡದೆ ಹೋದಲ್ಲಿ ಈ ಕಚೇರಿಯಲ್ಲಿ ದಂಡಾಧಿಕಾರಿಗಳು ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಎಲ್ಲಿ ಹೋಗ್ಬೇಕೋ ಹೋಗ್ತೀವಿ. ಈ ಅಧಿಕಾರಿಗಳನ್ನ ಇಲ್ಲಿಂದ ಹೆಂಗೆ ವರ್ಗಾವಣೆ ಮಾಡಬೇಕು ಅನ್ನೋದು ಸಹ ನಮಗೆ ಗೊತ್ತಿದೆ. ಅದನ್ನ ನಾವು ನಾಳೆಯಿಂದನೇ ಎಚ್ಚೆತ್ಕೊಂತೀವಿ. ನಾಳೆ ಒಂದಿನ ಸಮಯ ಕೊಡ್ತೀವಿ. ಇಲ್ಲಿ ಕೆಲಸ ಮಾಡೋದಕ್ಕೆ ಅವರು ಅರ್ಹತೆ ಇಲ್ಲ ಅಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸ್ನೇಹಿತರೆ.